ನೀವೊಂದು ಸಿನಿಮಾ ಮಾಡ್ತೀರಾ, ಸಿನಿಮಾಗೆ ಜನ ಬರಬೇಕು ಅಂತಂದರೆ ಪ್ರಮೋಷನ್ ಮಾಡ್ತೀರಾ. ಅದೇ ರೀತಿ ರಾಜಕಾರಣಿಗಳು ಗೆಲ್ಲಬೇಕು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ, ಜನರನ್ನ ಮನವೊಲಿಸುವಂಥ ಕೆಲಸ ಮಾಡ್ತಿದ್ದಾರೆ, ಜೊತೆಗೆ ಅಭಿವೃದ್ಧಿಗಳನ್ನು ಹೇಳ್ತಾ ಇದ್ದಾರೆ, ಹೀಗೆ ಮಾಡ್ತೀವಿ ಅಂತ. ಎಕ್ಸಾಂಪಲ್, ನಾನು ಹೊರಗಡೆ ಜನರನ್ನ ಮಾತನಾಡ್ಸೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಅವರಿಗೆ 2,000 ರೂಪಾಯಿ ಕೊಟ್ಟವರಲ್ಲ ಸರ್, ಋಣ ಸರ್, ಹಾಕ್ಬಿಡ್ತೀವಿ ಸರ್ ಅಂತ ಹೇಳ್ತಾರೆ. ಸೊ ಆ ಬದಲಾವಣೆಯನ್ನು ಮಾಡೋದಕ್ಕೆ ಉಪೇಂದ್ರ ಅವರು ಫೀಲ್ಡಿಗೆ ಇಳಿದಿದ್ದಾರಾ ಅಥವಾ ಎಲ್ಲೋ ಒಂದು ಕಡೆ ಲೈವ್ನಲ್ಲಿ ಕೂತು ಮಾತನಾಡೋದ್ರಿಂದ ಬದಲಾವಣೆ ಆಗುತ್ತಾ? ಕೇವಲ ಅದು ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗ್ತಾ ಇದೆ ವಿನಃ ಜನರ ಮನಸ್ಸಲ್ಲಿ ಅದು ಬರ್ತಾ ಇದೆ. ಆ ಬದಲಾವಣೆಯನ್ನು ಇಲ್ಲ ಉಪೇಂದ್ರ ಅವರು ಬಂದರೆ ಏನಾದ್ರು ಒಂದು ಬದಲಾಗುತ್ತೆ ಅನ್ನೋ ಬದಲಾವಣೆಯನ್ನು ಯಾರು ಪ್ರಜಾಕೀಯದಲ್ಲಿದ್ದಾರೆ ಅವರೇ ತರಬೇಕಲ್ವಾ ಅನ್ನೋದು ನನ್ನ ಪ್ರಶ್ನೆ ಅಲ್ಲ, ಜನರು ನನಗೆ ಹೇಳಿದ ಅಲ್ಲ. ಅದಕ್ಕೆ ನಾನಿವಾಗ ಜನಗಳಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ, ಆ ಬದಲಾವಣೆ ಬಗ್ಗೆನೇ ಮಾತಾಡೋಣ, ಓಕೆನಾ? ಸಾಕಷ್ಟು ಬದಲಾವಣೆಗಳಿದೆ. ಏನಂದರೆ ಪಕ್ಷ ಬದಲಾವಣೆ, ಒಬ್ಬ ವ್ಯಕ್ತಿಯ ಬದಲಾವಣೆ, ಆಮೇಲೆ ಸಿಸ್ಟಮ್ ಬದಲಾವಣೆ ಅಥವಾ ನನ್ನ ಬದಲಾವಣೆ, ಎಷ್ಟೊಂದು ಬದಲಾವಣೆಗಳು ತುಂಬ ಇದೆ. ಈಗ ಲೆಟೆಸ್ಟ್ ಟಾಕ್ ಆ್ಯಕ್ಚುಲಿ ಏನು ಬದಲಾವಣೆ ಬೇಕು ಅಂತ ನಾನೇ ಕೇಳಕ್ಕೆ ಇಷ್ಟಪಡ್ತೀನಿ. ಸರಿ ಸರ್, ಅಲ್ಲಿಗೆ ಹೋಗೋಕ್ಕೆ ಮುಂಚೆ ನಾವು ಪ್ರಜಾಕೀಯನ ಇನ್ನೊಂದಷ್ಟು ಮಾತನಾಡೋಣ. ಪ್ರಜಾಕೀಯ ಅಂದರೆ ಏನು ಆ್ಯಕ್ಚುಲಿ? ನೀವು ರಾಜಕೀಯದಿಂದ ಏನೋ ಡಿಫ್ರೆಂಟ್ ಆಗಿರೋದು ಮಾಡ್ಲಿಕ್ಕೆ ಹೊರಟಿದ್ದೀರಿ, ಬಟ್ ಇಡೀ ವ್ಯವಸ್ಥೆ ನಡೀತಿರೋದೇ ರಾಜಕೀಯದ ಈ ಮೂಲಭೂತಗಳೇನಿದೆ. ಎಕ್ಸಾಂಪಲ್ ಎಲೆಕ್ಷನ್ನು, ಅದಕ್ಕೆ ಮತದಾರರು ವೋಟ್ ಹಾಕ್ತಾರೆ, ಚುನಾವಣೆಗೆ ಇಂಥವ್ರು ನಿಲ್ತಾರೆ, ಹಿಂಗೆ ಕ್ಯಾಂಪೇನ್ ಮಾಡ್ತಾರೆ, ಅವ್ರು ಗೆದ್ದ ಮೇಲೆ ಇಂಥ ಸರ್ಕಾರ ರಚನೆ ಆಗುತ್ತೆ. ಈ ಪ್ರಜಾಕೀಯ ವ್ಯವಸ್ಥೆ ಇದಕ್ಕೆ ಹೆಂಗೆ ಡಿಫ್ರೆಂಟ್ ಆಗಿದೆ? ಪ್ರಜಾಕೀಯದ ಅಲ್ಟಿಮೇಟ್ ಗೋಲ್ ಏನು ಅಂತ? ಇಲ್ಲ, ಅದನ್ನು ಹೇಳ್ಬಿಡ್ತೀನಿ. ಇದೇ ಸಿಸ್ಟಮ್ಮೇ ಇರುತ್ತೆ. ಏನು ಹೇಳಿ, ನೀವು ಹೇಳ್ತಿರೋದು ಚುನಾವಣೆ, ರಾಜಕೀಯ ಅಲ್ಲ. ಚುನಾವಣೆ ಬಗ್ಗೆ ಹೇಳ್ತಾ ಅದನ್ನ ಇವಾಗ ನಾವು ಚುನಾವಣೆನ ನೆಕ್ಸ್ಟು ಸಂವಿಧಾನ ರಾಜಕೀಯ ಅಂದ್ಬಿಡ್ತೀವೇನೋ ಗೊತ್ತಿಲ್ಲ. ಹಂಗಲ್ಲ. ಚುನಾವಣಾ ಪದ್ಧತಿ ಏನು ಅಂದರೆ, ಏನೋ ಒಂದಷ್ಟು ಜನ ರೆಪ್ರೆಸೆಂಟೇಟಿವ್ ಬಂದು ನಿಂತ್ಕೊತಾರೆ, ಜನಗಳ ಹತ್ರ ಅವ್ರು ಅಪ್ರೋಚ್ ಮಾಡ್ತಾರೆ, ನಾನು ಈ ಥರ ಕೆಲಸ ಮಾಡ್ತೀನಿ ಅಂತ. ಜನಗಳಿಗೆ ಯಾರು ಇಷ್ಟ ಆಗುತ್ತಾರೋ ಅವ್ರನ್ನ ಆಯ್ಕೆ ಮಾಡ್ತಾರೆ, ಅವರಲ್ಲಿ ಹೋಗ್ತಾರೆ. ದೇ ರೆಪ್ರೆಸೆಂಟ್ ಪೀಪಲ್, ಕರೆಕ್ಟ್ ಅಲ್ವಾ? ನಿಜ. ನಾಯಕರ ರೆಪ್ರೆಸೆಂಟೇಟಿವ್ಸ್ ಅವರು, ಸೇವಕರು ತಾನೆ, ಕರೆಕ್ಟ್ ಅಲ್ವಾ? ಅವ್ರಿಗೊಂದು ಸಂಬಳ ಇದೆ, ಪರ್ಕ್ಸ್ ಇದೆ, ಎಲ್ಲ ರೀತಿ ವ್ಯವಸ್ಥೆಗಳು ಮಾಡಿಕೊಟ್ಟಿರೋದು ಯಾರು 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 ಜನರು, ಕರೆಕ್ಟ್ ಅಲ್ವಾ? ಎಲ್ಲರ ಟ್ಯಾಕ್ಸ್ ಮನಿಯಿಂದ ಒಂದು ಸಿಸ್ಟಮ್ ಏನಿದೆ, ಎಲ್ಲರ ಟ್ಯಾಕ್ಸ್ ಮನಿಯಿಂದ ಒಂದು ಕಡೆ ಅದು ಕೇಂದ್ರೀಕೃತವಾಗುತ್ತೆ. ಅದಕ್ಕೆ ಒಂದು ಚಾನಲ್ ಮಾಡಿದ್ದಾರೆ ಆ್ಯಕ್ಚುಲಿ, ಒಂದು ಸುಂದರವಾಗಿರೋವಂಥ ಒಂದು ಅದ್ಭುತವಂತ ಒಂದು ಗವರ್ನೆನ್ಸ್ ಮಾಡಿದ್ದಾರೆ. ಓದಿರೋವಂಥ ಎಷ್ಟೋ ವ್ಯಕ್ತಿಗಳು ಏನೋ ನಮ್ಮ ಬ್ಯೂರೋಕ್ರಸಿಲಿದ್ದಾರೆ, ಕರೆಕ್ಟ್ ಅಲ್ವಾ? ಇಲ್ಲಿ ಏನು ಹೇಳಿದ್ದಾರೆ, ವಿದ್ಯೆಗಿದ್ಯೆ ಏನು ಬೇಡ, ಒಬ್ಬ ರೆಪ್ರೆಸೆಂಟೇಟಿವ್ ಬೇಕು ಅಂತ ಹೇಳಿದ್ದಾರೆ. ಯಾರು ಬೇಕಾದ್ರೂ ಬರ್ಬೋದು, ಇಲ್ಲಿ ವ್ಯಕ್ತಿಗಳನ್ನ ಪ್ರತಿನಿಧಿಸುವಂಥವ್ರು ಒಬ್ಬರು ಬರಬೇಕು ಅಂತ ಹೇಳಿದ್ದಾರೆ, ಕರೆಕ್ಟ್ ಅಲ್ವಾ? ಇದೇ ಸಿಸ್ಟಮ್ ಅಲ್ವಾ? ಈ ಸಿಸ್ಟಮ್ನ ಯಾರು ಬಂದರೂ ಚೇಂಜ್ ಮಾಡೋಕ್ಕಾಗಲ್ಲ. ಇದು ಸಿಸ್ಟಮ್ಮು, ಇದು ರಾಜಕೀಯ ಬೇರೆ. ಬಟ್ ರಾಜಕೀಯದ ಬಗ್ಗೆ ಮಾತಾಡೋಣ ಇವಾಗ. ರಾಜಕೀಯದಲ್ಲಿ ಏನಾಗಿದೆ, ನೀವು ಹೇಳ್ದಂಗೆ ಸರ್ ಒಂದು ಸಿನಿಮಾ ಮಾಡ್ತೀರಾ, ಪ್ರಮೋಷನ್ ಮಾಡ್ತೀರಾ, ಜನ ಬರ್ತಾರೆ. ಎಸ್, ಸಿನಿಮಾ ಈಸ್ ಎ ಬಿಸ್ನೆಸ್. ನಾನು ದುಡ್ಡು ಜನರಿಂದ ಇಸ್ಕೊಂಡು ಸಿನಿಮಾ ಮಾಡ್ತೀನ, ಅಥವಾ ನನ್ನ ದುಡ್ಡು ಹಾಕ್ತೀನಿ, ಅಥವಾ ಪ್ರೊಡ್ಯೂಸರ್ ಯಾರೋ ದುಡ್ಡು ಹಾಕ್ತಾರೆ, ಕರೆಕ್ಟ್ ಅಲ್ವಾ? ಕರೆಕ್ಟ್ ತಾನೇ? ಬಿಸ್ನೆಸ್ ಅದು. ನನ್ನ ದುಡ್ಡು ನಾನು ಹಾಕ್ತೀನಿ, ನಾನು ಪ್ರಚಾರ ಮಾಡ್ತೀನಿ, ಆ ದುಡ್ಡಲ್ಲಿ ಲಾಭ ನಾನು ಪಡಿತೀನಿ, ನಾನು ಕಷ್ಟನೂ ಪಡ್ತೀನಿ. ಇದು ಬಿಸ್ನೆಸ್ಸು. ಇದೇನಿದು ಸಮಾಜ ಸೇವೆನ ಬಿಸ್ನೆಸ್ಸಾ ಇದು? ಹೇಳಿ ದಯವಿಟ್ಟು, ಇದು ಬಿಸ್ನೆಸ್ಸಾ ಸಮಾಜ ಸೇವೆನಾ? ಸರ್, ನಾನು ಪ್ರಮೋಷನ್ ಬಗ್ಗೆ ಅಂದ್ರೆ ಜನರನ್ನ ಸೆಳೆಯುವಂತ ಕಲೆ, ಜನರನ್ನ ಸೆಳೆಯುವಂತ ಕಲೆ ಬಗ್ಗೆ ಮಾತಾಡ್ತೀನಿ. ಸೆಳೆಯೋ ಕಲೆ ಬಿಡಿ, ಸಾವಿರಾರು ಇವಾಗ ಆಲ್ರೆಡಿ ನೋಡ್ಬಿಟ್ಟಿದೀವಿ ಏನೇನು ಕಲೆಗಳಿದೆ, ಎಲ್ಲ ಬರ್ತಾ ಇದೆ. ಸರ್, ಈಗ ನೀವು ನಿಲ್ತೀರಾ, ನೀವು CM ಆಗ್ತೀರಾ, ನೀವು ಚುನಾವಣೆಗೆ ನಿಲ್ತೀರಾ? ಅಲ್ಲ, ನಾನು ಕೆಲವು ಕ್ವಶನ್ ಕೇಳ್ತೀನಿ. ಇವಾಗ ನೀವು ಬದಲಾವಣೆ ಅಂತ ಹೇಳ್ತಿದ್ದೀರಲ್ಲ, ಯಾವ ಬದಲಾವಣೆ? 2,000 ರೂಪಾಯಿ ಇಸ್ಕೊಳ್ಳದೆ ಜನ ಮತ ಹಾಕಬೇಕು, ಮೊದಲನೇ ಬದಲಾವಣೆ ನೀವು ಬಯಸ್ತಿರೋದು, ಕರೆಕ್ಟ್ ಅಲ್ವಾ? ಅಲ್ಲ, ಅದನ್ನ ಹೋಗಲಾಡಿಸ್ಬೇಕು. ಅದನ್ನ ಹೋಗಲಾಡಿಸ್ಬೇಕು ಅಂತಂದ್ರೆ ನೀವು ಫೀಲ್ಡ್ಗೆ ಇಳಿಬೇಕು ಅಂತ. ನಾನು ಫೀಲ್ಡ್ಗೆ ಇಳಿದಿದ್ದಕ್ಕೆ ನೀವು ನನ್ನ ತಂದಿಲ್ಲಿ ಕೂರಿಸಿದ್ದೀರಾ. ಬೇಸಿಕ್ ಪ್ರಶ್ನೆ ಏನು ಅಂತಂದ್ರೆ, ಒಂದು ಮಾತಿದೆ ಸರ್, ದೋ ಯು ಆರ್ ಡೂಯಿಂಗ್ ಪ್ರಜಾಕೀಯ, ಬಟ್ ರಾಜಕೀಯ ಹಾಗೆ ಗಾರೆ ಕೆಲಸ ಎರಡನ್ನ ವರ್ಕ್ ಫ್ರಮ್ ಹೋಮ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಬಟ್ ಉಪೇಂದ್ರ ಅವರು ಪ್ರಜಾಕೀಯನ ವರ್ಕ್ ಫ್ರಮ್ ಆ್ಯಪ್ ಮಾಡ್ಲಿಕ್ಕೆ ಹೊರಟ್ಬಿಟ್ಟಿದ್ದಾರೆ. ಇದು ಸಾಧ್ಯ ಆಗುತ್ತಾ ಅನ್ನೋ ದೊಡ್ಡ ಅನುಮಾನ ಇದೆ. ಯಾವುದೇ ಆಗಲಿ ಅಮ್ಮ, ಫಸ್ಟ್ ಆಫ್ ಆಲ್ ಒಬ್ರು ಫಸ್ಟ್ ಮೊಬೈಲು ಈ ಥರ ಇಲ್ಲಿ ಕೂತ್ಕೊಂಡು, ನಾನು ಅಮೆರಿಕಾದಲ್ಲಿರೋ ಹತ್ರ ಇಲ್ಲಿ ಕೂತ್ಕೊಂಡು ಮಾತಾಡ್ಬೋದು ಅಂದಾಗ ಅವನ್ನ ಹುಚ್ಚ ಅಂದಿರ್ತಾರೆ, ಕರೆಕ್ಟ್ ಅಲ್ವಾ? ಆ ಕಲ್ಪನೆ ಫಸ್ಟ್ ಬೇಕು, ಆಮೇಲೆ ಅದು ಏನು ಹೇಳಿ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಅಲ್ವಾ? ಯಾವುದೇ ಆಗಲಿ ಸುಂದರವಾದ ಕಲ್ಪನೆ ಬೇಕಲ್ವ ನಮಗೆ. ಇವಾಗ ಒಂದು ನಡೀತಾ ಇದೆ, ಅದೇ ಥರ ನಡಿಬೇಕು ಅಂದ್ಕೊಂಡ್ರೆ ಯಾವ ಅಭಿವೃದ್ಧಿ, ಯಾವ ಬದಲಾವಣೆ ಬಗ್ಗೆ ನಾವು ಬಯಸ್ತಾ ಇದ್ದೀವಿ? ಫಸ್ಟ್ ಆಫ್ ಆಲ್ ಬದಲಾವಣೆ ಅಂತ ಹೇಳೋ ಮನಸ್ಥಿತಿನ ನನಗೆ ಬೇಕು. ಏನು ಬದಲಾವಣೆ ಬಯಸ್ತಾ ಇದ್ದೀವಿ ನಾವು? ಬದಲಾವಣೆ ಅಂತೀವಿ, ಪಾರ್ಟಿಗಳನ್ನ ಬದಲಾವಣೆ ಮಾಡ್ತಾ ಇದ್ದೀವಿ, ಅವ್ರನ್ನ ಬೈತೀವಿ, ಇವ್ರು ಕರ್ಕೊಂಬರ್ತೀವಿ. ಈ 5 ವರ್ಷ ನೋಡ್ತೀವಿ, ಅವರೇ ಬೆಟ್ರಪ್ಪ ಇವ್ರಿಗಿಂತ, ಅಯ್ಯೋ ಸಾಕು ಅವ್ರು ಬರಲಿ, ಮತ್ತೆ ಅವ್ರನ್ನ ಕರ್ಕೊಂಬರ್ತೀವಿ. ಕೊನೆಗೆ ಇವ್ರಿಬ್ಬರು ಹೋಗ್ಬಿಟ್ಟು ಇಲ್ಲ 3ನೇವ್ರನ್ನ ಕರ್ಕೊಂಬರೋಣ ಅಂತ ಅವನ್ನ ಕರ್ಕೊಂಬರ್ತೀವಿ. ಬಟ್ ವಾಟ್ ಯು ಆರ್ ಡೂಯಿಂಗ್ ಇಸ್ ದ ಸೇಮ್ ಥಿಂಗ್.
ಅದೇ ಪ್ರಚಾರ, ಅದೇ ಹಣ, ಅದೇ ಫೇಮಸ್ ಫೇಸ್ಗಳು. ಕರೆಕ್ಟ್ ಅಲ್ವಾ? ಇದೇ ನೀವು ಹೇಳೋದು ಹಣ ಹಂಚೋದು ಅಥವಾ ಏನೋ ಒಂದು ನಾವೊಂದಷ್ಟು ಏನೋ ಒಂದು ಸ್ಕೀಮ್ಗಳು ಕೊಡೋದು ಅವ್ರಿಗೆ. ಇದು ಬೇಕಾ? ಅಥವಾ ನಾನು ಇನ್ನೊಂದು ಹೇಳ್ತೀನಿ ಕೇಳಿ, ಇದನ್ನು ಸ್ವಲ್ಪ ಗಮನ ಇಟ್ಟು ಕೇಳಿ. ಇವಾಗ ನಮ್ಗೆ ಆಗ್ಬೇಕು, ನಾನು ಹೇಳಿದ್ನಲ್ಲ ಏನು ಸಿಸ್ಟಮ್ ಅಂತ, ಇಲ್ಲಿಂದ ಎಲ್ಲ ಟ್ಯಾಕ್ಸ್ ಮನಿ ಇಲ್ಲಿ ಹೋಗುತ್ತೆ. ಇದು ಇಲ್ಲಿ ಜನರ ಅಭಿವೃದ್ಧಿ ಕಾರ್ಯಗಳಿಗೆ ಬರಬೇಕು ಅಲ್ವಮ್ಮ? ಇದೊಂದು ಸಿಸ್ಟಮ್ ಇದೆ. ಅದು ಜನಕ್ಕೆ ಏನು ಬೇಕು ಅಂತ ತಿಳ್ಕೊಳ್ತಾನೆ ಅದು ಬರಬೇಕು ಇಲ್ಲಿಗೆ, ಅಥವಾ ಇಲ್ಲಿ ಕೂತಿರೋನು ಡಿಸೈಡ್ ಮಾಡ್ತಾನೆ ಇದು ಬೇಕು ಅದು ಬೇಕು ಅಂತ? ಜನರಿಗೆ ಏನು ಬೇಕು ಅಂತಲೇ ಡಿಸೈಡ್ ಮಾಡ್ಬೇಕು ತಾನೆ. ಕರೆಕ್ಟ್ ಅಲ್ವಾ ಸರ್? ಅದಕ್ಕೆ ಕರೆಕ್ಟಾಗಿ ಜನರ ಹತ್ರ ಅದು ಬರಬೇಕು. ಫಾರ್ ಎಕ್ಸಾಂಪಲ್ ಸಿಂಪಲಾಗಿ ಹೇಳ್ತೀನಿ, ಒಂದು ಒಳ್ಳೆ ಉಚಿತವಾದಂಥ ಒಂದು ಅದ್ಭುತವಾದಂಥ ಒಂದು ಆರೋಗ್ಯ ಒಂದು ವ್ಯವಸ್ಥೆನೋ ಅಥವಾ ಶಿಕ್ಷಣ ವ್ಯವಸ್ಥೆನೋ ಈ ಥರದ್ದು ಬರಬೇಕು ಅಂತ ಜನ ಬಯಸ್ತಾರೆ ಅಂದ್ಕೊಳ್ಳಿ. ಕರೆಕ್ಟ್ ಅಲ್ವಾ? ಅದನ್ನು ಎಷ್ಟು ಟ್ರಾನ್ಸ್ಪರೆಂಟಾಗಿ ತರ್ಬೋದು ಈಗಿರೋ ಟೆಕ್ನಾಲಜಿ ಯೂಸ್ ಮಾಡಿ. ಎಲ್ಲೂ ಅದು ಕರಪ್ಷನ್ ಒಳಗಾಗಿದೆ, ಆ ಹಣನ ಯಾರು ಕದೀದೆ ಅಲ್ವಾ? ಅದು ಕರೆಕ್ಟಾಗಿ ಜನರ ಹತ್ರ ತರೋದಕ್ಕೆ ಏನೇನು ಮಾಡ್ಬೋದು, ನಾವು ಟೆಕ್ನಾಲಜಿ ಹೆಂಗೆ ಬಳಸ್ಕೊಬೋದು, ಜನಕ್ಕೆ ಏನು ಬೇಕಾಗಿದೆ, ಏನು ಮಾಡಿದ್ರೆ ಬೆಟರ್ ಆಗುತ್ತೆ, ಇದು ತಾನೇ ಎಲೆಕ್ಷನಲ್ಲಿ ನಾವು ಮಾತಾಡಬೇಕಾಗಿರೋ ವಿಷಯ ಅಲ್ವೋ? ಹೌದು, ಇದಕ್ಕೆ ತಾನೇ ಜನ ವೋಟ್ ಮಾಡಬೇಕು. ಇದನ್ನು ಬಿಟ್ಟು ಬೇರೆ ವಿಷಯಗಳೆಲ್ಲ ಮಾತಾಡ್ತಿದ್ದೀವಿ ನಾವು. ಏನು ಸರ್ ನೀವು ಆಗ್ತೀರಾ CM, ಸರ್ ಏನು ಸರ್ ಆ ಸ್ಟಾರ್ ಬಂದರೆ ಇಲ್ಲಿ ಯಾವ ಸ್ಟಾರ್ ಬರ್ತಾರೆ? ಇಸ್ ಇಟ್ ಎ ಟಾಪಿಕ್ ಆಫ್ ಅವರ್ ಸಿಸ್ಟಮ್ ಡಿಸ್ಕಷನ್? ಒಂದು ಬದಲಾವಣೆ ತರಬೇಕು ಅಂದ್ರೆ ಯು ಹ್ಯಾವ್ ಟು ಬಿ ಇನ್ ದ ಸಿಸ್ಟಮ್. ನೀವು ಸಿಸ್ಟಮ್ ಅಲ್ಲಿ ಇದ್ದೀರಿ ಅಂದ್ರೆ ನಿಮಗೊಂದು ಅಧಿಕಾರ ಬೇಕು ಕೈಯಲ್ಲಿ. ವಿತೌಟ್ ಪವರ್ ವಾಟ್ ಚೇಂಜ್ ಕ್ಯಾನ್ ಎನಿಬಡಿ ಬ್ರಿಂಗ್? ಅಧಿಕಾರ ಬರೋದಕ್ಕೆ ಮತ್ತೆ ನಾನು ಸೇಮ್ ಮಾಡಬೇಕಲ್ಲ. ನೀವು ಹೇಳ್ತಿರೋದು ಅಧಿಕಾರಕ್ಕೆ ಹೋಗ್ಬೇಕು ಮತ್ತೆ ಇದನ್ನೇ ಮಾಡಬೇಕು. ಬದಲಾವಣೆ ಅವಾಗ ಏನಾಗುತ್ತೆ ಹೇಳಿ? ನಾನು ಬದಲಾಗಿರ್ತೀನಿ ಅಷ್ಟೇ. ಅಂದರೆ ಒಬ್ಬ ಹೋಗಿರ್ತಾನೆ, ಇನ್ನೊಬ್ಬ ಬಂದಿರ್ತಾನೆ, ಬಟ್ ದ ಸೇಮ್ ಸಿಸ್ಟಮ್. ನಾವು ಮಾತಾಡ್ತಿರೋದು ಅದೇ ಸಿಸ್ಟಮ್ ಬಗ್ಗೆ ಮಾತಾಡ್ತಿದ್ದೀವಿ. ಸರ್ ಅದು ಹಂಗೆ ಇರಲಿ ಸರ್, ಪ್ರೊಸೆಷನ್ಗಳಾಗಲಿ ಸರ್, ದುಡ್ಡು ಖರ್ಚಾಗಲಿ ಸರ್, ಎಲ್ಲ ಹಿಂಗೆ ಇರಲಿ ಸರ್, ಸರ್ ಹಣ ಹಂಚಿದ್ರೂ ಪರವಾಗಿಲ್ಲ ಸರ್, ನೀವು ಬಂದ್ಬಿಡಿ ಸರ್. ಹೌದು, ಅಲ್ಲಿ ಬದಲಾವಣೆ ಆಗುತ್ತೆ. ಬಟ್ ಇದೆಲ್ಲ ಹೆಂಗೆ ಬದಲಾವಣೆ ಆಗುತ್ತೆ? ಇಷ್ಟೆಲ್ಲ ಮಾಡೋದ್ರ ಮೇಲೆ ಬದಲಾವಣೆ ಆಗುತ್ತಾ ಸರ್? ಇದೇನಾರ ಅಲ್ಲಿಗೆ ಉಪೇಂದ್ರ ಅವ್ರ ಅಲ್ಟಿಮೇಟ್ ಗೋಲ್ CM ಚೇರ್ ಮೇಲೆ ಕೂರೋದಲ್ಲ. CM ಚೇರ್ ಸೆಕೆಂಡ್ರಿ ಬಿಟ್ಬಿಡಿ, ನೀವು ಇಲ್ಲಿ ಬನ್ನಿ. ಯಾಕೆ ಒಂದೇ ಸತಿ ಝಡ್ಗೆ ಹೋಗ್ತಾ ಇದ್ದೀರ? ನಾನು ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸರಿ, ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಆಗಬೇಕು? ಅಲ್ಲಲ್ಲ, ಇಂದ ಸ್ಟಾರ್ಟ್ ಮಾಡಿ ಇವಾಗ ನಾನು ಏನೋ ಸಿನಿಮಾ ಸ್ಟಾರ್ಟ್ ಮಾಡಿದೆ, ಇವಾಗ ಪ್ರಜಾಕ್ಕೆ ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಏನಾಗಬೇಕು ಆ್ಯಕ್ಚುಲಿ, ಫಸ್ಟು ನಾವು ಏನು ಹೇಳಿ ಪ್ರಜೆಗಳಿಗೆ ಫಸ್ಟು ಅರ್ಥ ಮಾಡಿಸ್ಬೇಕು. ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಪ್ಪ, ನಿಮ್ಮ ದುಡ್ಡಪ್ಪ ಅಂತ ಫಸ್ಟ್ ಅವ್ನಿಗೆ ಅರಿವಾಗಬೇಕು. ಎಷ್ಟೋ ಜನಕ್ಕೆ ಹೆಂಗಾಗ್ಬಿಟ್ಟಿತ್ತಂದರೆ, ಸರ್ ಯಾರೋ 4% ಅಷ್ಟೇ ಜನ ಟ್ಯಾಕ್ಸ್ ಕಟ್ತಿರೋದಂತೆ ಅಂತ. ನಾವು ಯಾರು ಟ್ಯಾಕ್ಸೇ ಕಟ್ಟಿ, ನಾನು ಬಂದು ಹೇಳೋಕ್ಕೆ ಶುರು ಮಾಡಿದೆ, ಇಲ್ಲಪ್ಪ ನೀವು ಒಂದು ಟೀ ಕುಡಿದ್ರೆ ಟ್ಯಾಕ್ಸ್ ಕಟ್ತೀರಾ, ಒಂದು ದೋಸೆ ತಿಂದರೆ ಟ್ಯಾಕ್ಸ್ ಕಟ್ತೀರಾ, ಮನೆಗೇನೋ ಒಂದು ಟೂತ್ ಪೇಸ್ಟ್ ಅಂದರೆ ಟ್ಯಾಕ್ಸ್ ಕಟ್ತೀರಾ, ನಿಮ್ಮದೆಲ್ಲ ದುಡ್ಡು ಇದು. ಆಮೇಲೆ ಒಳ್ಳೆ ಟೈಮಲ್ಲಿ GST ಬಂದಮೇಲೆ ಇನ್ನೂ ಸ್ವಲ್ಪ ಗೊತ್ತಾಗೋಯ್ತು ಎಲ್ಲರಿಗೂ, ಓ ಇಲ್ಲ ನಾವೆಲ್ಲ ಟ್ಯಾಕ್ಸ್ ಕಟ್ತಿದ್ದೀವಿ ಅಂತ. ಆಮೇಲೆ ಈ ದುಡ್ಡು ನಿಮಗೆ ಬರಬೇಕು, ಯಾವ ರೀತಿ ಬರಬೇಕದು? ಎಷ್ಟು ಪಾರದರ್ಶಕವಾಗಿ ಬರಬೇಕು, ಎಷ್ಟು ಆನೆಸ್ಟ್ ವ್ಯಕ್ತಿಗಳು ಬೇಕು ನಮಗಿಲ್ಲಿ. ಎಸ್ ಸರ್, ಈಗ ನೀವು ಹೇಳ್ತಿರುವಂಥ ಪ್ರತಿಯೊಂದು ಮಾತು, ನಿಮ್ಮ ಐಡಿಯಾಲಜಿ, ಪ್ರಜಾಕೀಯದ ಐಡಿಯಾಲಜಿ, ನೀವೇನು ಜನರಿಗೆ ತಿಳಿಸ್ಕೊಡ್ತಾ ಇದ್ದೀರಾ, ಇದೆಲ್ಲವೂ ಕೂಡ ನಿಜವಾಗ್ಲೂ ಚೆನ್ನಾಗಿದೆ. ಐ ಅಗ್ರಿ, ಆದ್ರೆ ಇದನ್ನ ಜನರಿಗೆ ಮುಟ್ಟಿಸುವಂತ ಪ್ರಯತ್ನ ಹೇಗೆ ನಡೀತಾ ಇದೆ ನಿಮ್ಮ ಕಡೆಯಿಂದ ನೋಡಿ. ಅದನ್ನ ಈಗ ನೀವು ಹಾಕ್ತೀರಾ ಬುದ್ಧಿವಂತರಿಗೆ ಮಾತ್ರ ಅಂತ, ಹಾಗಾದ್ರೆ ಎಲ್ಲರೂ ಬುದ್ಧಿವಂತರಿದಾರಾ ನಮ್ಮ ಈ ಸಮಾಜದಲ್ಲಿ? ಅದನ್ನ ಎ ಪಿಕ್ಚರ್ ಪ್ರೂವ್ ಮಾಡ್ಬಿಟ್ಟಿದ್ದಾರೆ. ಅದನ್ನ ಎ ಪಿಕ್ಚರ್ ತರನೇ ಇದೆ ನಿಮ್ಮ ಮಾತುಗಳು ಅಂತ ನನ್ನ ಅನಿಸಿಕೆ. ಜನಸಾಮಾನ್ಯರಿಗೆ ಮುಟ್ಟಿಸುವಂತ ಕೆಲಸ ಹೇಗೆ ಮಾಡ್ತೀರಿ ಅಂತ. ಜನ ಆ ಪಿಕ್ಚರ್ ನೋಡಿ ಸೂಪರ್ ಹಿಟ್ ಮಾಡಿದ್ರಲ್ವಾ, ಜನ ದಡ್ರ ಬುದ್ಧಿವಂತರ. ಬಿಸ್ನೆಸ್ ಸರ್, ಬಟ್ ರಾಜಕಾರಣದಲ್ಲಿ ಯಾವ ರೀತಿ? ಓಕೆ, ಇದು ಬಿಸ್ನೆಸ್ ಆಗೋಗ್ಬಿಟ್ಟಿದೆ ನೀವು ಹೇಳ್ತಿರೋ ಪ್ರಕಾರ. ಇವಾಗ ಹೇಳ್ತಿದ್ದೀರಲ್ಲ ಸರ್, 2,000 ಕೊಡೋದು, ಪ್ರಚಾರ ಕೋಟಿ ಖರ್ಚು ಮಾಡೋದು, ಏನು ಹೇಳಿ ಪ್ರಚಾರಕ್ಕೆ ಸ್ಟಾರ್ಗಳು ಕರ್ಕೊಂಡು ಹೋಗೋದು, ಸ್ಟಾರ್ಗಳಿಗೆ ದುಡ್ಡು ಕೊಡೋದು, ಇದೇನು ಬಿಸ್ನೆಸ್ಸಾ? ಇದೇನು ಈ ಸಮಾಜ ಸೇವೆನಾ? ಎಸ್ ಸ್ಮಿತಾ, ನಮ್ದು ಅಲ್ಟಿಮೇಟ್ಲಿ ಅದೇ ಪ್ರಶ್ನೆ. ಅದನ್ನೆಲ್ಲನೂ ಬದಲಾಯಿಸೋದಕ್ಕೆ ಉಪೇಂದ್ರ ಅವರು ಏನ್ ಕೆಲಸ ಮಾಡಬೇಕು ಅನ್ನೋದೇ ಬದಲಾವಣೆ. ಕರೆಕ್ಟ್ ಸರ್, ಬದಲಾವಣೆ ಆಗಬೇಕು ಅನ್ನೋ ನಿರೀಕ್ಷೆ ಎಲ್ಲರಲ್ಲೂ ಇದೆ. ತಮಿಳ್ನಾಡು ಜನ ಕೂಡ ನೀವೇ ಹೇಳ್ದಾಗ ಬದಲಾವಣೆಗೋಸ್ಕರನೇ ವಿಜಯ್ ಅವ್ರಿಗೆ ಓಟ್ ಹಾಕಿದ್ದು. ಬಟ್ ಅಲ್ಟಿಮೇಟ್ಲಿ ಏನಾಯ್ತು ನೋಡಿ, ಇವತ್ತು ವಿಜಯ್ ಅವ್ರು ಯಾರ್ಯಾರ ವಿರುದ್ಧವಾಗಿ ಮಾತನಾಡಿದ್ರು ಕ್ಯಾಂಪೇನ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ಫ್ಯಾಮಿಲಿ ಪಾಲಿಟಿಕ್ಸು, ಫಾರ್ ಎಕ್ಸಾಂಪಲ್ ಇನ್ಯಾವುದೋ ಒಂದು ಪಕ್ಷ ಕ್ಯಾಸ್ಟ್ ಹೆಸರಲ್ಲಿ ಕಮ್ಯುನಲ್ ವಿಚಾರಗಳನ್ನ ಮುಂದಿಟ್ಕೊಂಡು ಇವ್ರು ಎಲ್ಲರನ್ನೂ ಸಮಾಜವನ್ನು ಒಡಿತಿದ್ದಾರೆ. ಇದನ್ನ ಬದಲಾವಣೆ ಮಾಡ್ಲಿಕ್ಕೆ ನನಗೆ ಓಟ್ ಹಾಕಿ ಅಂತ ಹೇಳಿ ವಿಜಯ್ ಅವರು ಪ್ರಚಾರ ಮಾಡಿದ್ರು, ಜನ ಓಟ್ ಹಾಕಿದ್ರು. ಬಟ್ ಈಗ ವಿಜಯ್ ಅವರು ಮತ್ತೆ ಸರ್ಕಾರ ರಚನೆ ಮಾಡ್ಲಿಕ್ಕೆ ಅದೇ ಪಕ್ಷಗಳ ಹತ್ರ ಹೋಗ್ತಿದ್ದಾರೆ. ಕಾಂಗ್ರೆಸ್ ಸಪೋರ್ಟ್ ಬೇಕು, IUML ಸಪೋರ್ಟ್ ಬೇಕು, ಲೆಫ್ಟ್ ಪಾರ್ಟಿ ಸಪೋರ್ಟ್ ಬೇಕು. ಸೊ ಅಲ್ಟಿಮೇಟ್ಲಿ ಮತ್ತೆ ಅಲ್ಲಿಗೆ ಬಂದು ನಿಂತು ಬಿಡುತ್ತಲ್ಲ. ಹೇಳಿ, ಒಂದು ನಿಮಿಷ ಹೇಳ್ತೀನಿ, ಇದೊಂದು ಪಾಠ ಅಲ್ವಾ? ನೆಕ್ಸ್ಟ್ ಜನ ಯಾರನ್ನಾರ ತರಬೇಕು ಅಂದರೆ ಫುಲ್ ಮೆಜಾರಿಟಿ ಕೊಡ್ತಾರೆ. ಏನು ಹೇಳಿ, ಕರೆಕ್ಟ್ ಅಲ್ವಾ? ಆ ಥರನೇ ಆಗಬೇಕಲ್ವಾ? ಆವಾಗ ಇದೆಲ್ಲ ಇರಲ್ಲ ಅಲ್ವಾ? ಇದೊಂದು ಪಾಠ ಖಂಡಿತ. ಇದು ಫಸ್ಟ್ ಸ್ಟೆಪ್ ಆಗಿದೆಯಲ್ಲ,
ಒಬ್ರು ಬಂದಾಗ ಯುವಕರೆಲ್ಲ ಬಂದು ಇವಾಗ ಯುವಕರೆಲ್ಲ ನೋಡ್ತಾ ಇದ್ದಾರೆ ಅಲ್ವಾ, ಈ ಥರ ಎಲ್ಲ ಆಗ್ತಾ ಇದೆ, ಇನ್ನೊಂದು 10